ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಬಂದಿದ್ದೀನಿ. 26ನೇ ತಾರೀಕು ಜುಲೈ ತಿಂಗಳು ಸುಮಾರು 9 ಗಂಟೆ 10 ನಿಮಿಷ ಆಗ್ತಾ ಇದೆ. 27ನೇ ತಾರೀಕಿಂದ 31ನೇ ತಾರೀಕು ಜುಲೈ ಇದು ಒಂದು ವಿಶ್ಲೇಷಣೆ ಮಾಡಕ್ಕೆ ಬಂದಿದ್ದೀನಿ. ಈ ವಾರದಲ್ಲಿ ಒಂದು ಮೇಜರ್ ಆಸ್ಪೆಕ್ಟ್ ಅಂದ್ರೆ ಒಂದು ಶನಿ ವಕ್ರತ್ವ ಆಗ್ತಿದೆ, ಸ್ಯಾಟರ್ನ್ ರೆಟ್ರೋಗೇಷನ್, ಮತ್ತೆ ಬುಧ ಪೂರ್ಣಿಮಾ ಇರೋದು. ಒಂದು ಜ್ಯೋತಿಷ್ಯ ಆಧಾರದಲ್ಲಿ ಒಂದು ಮುಖ್ಯವಾದ ಘಟನೆಗಳು. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಒಂದು ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ ಅಂತಾನೆ ಹೇಳ್ತೀನಿ ನಾನು. ಶನಿ ವಕ್ರತ್ವ ಅನ್ನೋದು ಕೆಲವು ತಿಂಗಳಿಗೆ ನಡೆಯುತ್ತೆ. ಈ ಇವೆಂಟ್ ಡಿಸೆಂಬರ್ ತನಕ ಏನೋ ಇದೆ ಇದು. ಸೊ ಈ ಇವೆಂಟ್ ನಾಳೆ ಜುಲೈ 27ರಿಂದ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿಂದ ಒಂದು ಡೈರೆಕ್ಷನ್ ತಗೊಂಡು ಅಲ್ಲಿಂದ ಮತ್ತೆ ರಿವರ್ಸಲ್ ಆಗುವಂಥದ್ದು ಸಾಮಾನ್ಯವಾದ ವಿಷಯ. ಸೊ ಡಿಸೆಂಬರ್ ಒಂದು ಅಂತ್ಯದ ತನಕ ಏನ್ ಒಂದು ಡೈರೆಕ್ಷನ್ ಹೋಗುತ್ತೋ ಅದ್ರ ಆಪೋಸಿಟ್ ಡೈರೆಕ್ಷನ್ ಆಮೇಲೆ ಹೋಗುತ್ತೆ. ಸೊ ಅದೆಲ್ಲ ನೋಡ್ಕೊಬೇಕು. ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನಾಗಿದೆ ಹಿಂದೆ, ಮುಂದೆ ಏನಾಗುತ್ತೆ. ಸೊ ಇದೆಲ್ಲ ಒಂದು ಅಬ್ಸರ್ವೇಷನ್ ಹೇಳ್ತೀನಿ. ಯಾಕೆ ಒಂದು ಈ ಥರದ್ದು ಇವೆಂಟು, ಅದು ಔಟರ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ, ಯಾಕಂದ್ರೆ ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ತುಂಬಾ ಒಂದು ದೊಡ್ಡ ಹೊಡೆತ ಕೊಡ್ತವೆ ಜನರಲ್ ಆಗಿ. ಸೊ 2 ವರ್ಷ ಒಂದು ಗ್ರಹ ಒಂದು ಇದರಿಂದ ಒಂದು ಕುಂಡಲಿಯಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಶನಿ ಗುರು ಆದ್ರೆ 13 ತಿಂಗಳು ಸುಮಾರು, ಹೆಚ್ಚು ಕಡಿಮೆ. ಸೊ ಹಾಗಾಗಿ ಈ ಒಂದು ಔಟರ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಜನರಲ್ ಆಗಿ. ಇನ್ನರ್ ಪ್ಲಾನೆಟ್ಸ್ ಬೇಗ ಮೂವ್ ಮಾಡುವಂಥದ್ದು. ಫೈನಾನ್ಷಿಯಲ್ ಆಸ್ಟ್ರಾಲಜಿಲಿ ಸಡನ್ ರಿಯಾಕ್ಷನ್ಗಳೆಲ್ಲ ಇನ್ನರ್ ಪ್ಲಾನೆಟ್ಸ್ ಕೊಡುವಂಥದ್ದು. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿ ಔಟರ್ ಪ್ಲಾನೆಟ್ಸ್ ಏನಿದೆ, ಈಗ ಜನರಲ್ ಆಗಿ ವೇದಿಕಲ್ಲಿ ನಾವು ಶನಿ ಅಂತ ಕನ್ಸಿಡರ್ ಮಾಡ್ತೀವಿ. ರಾಹುಕೇತು ಅನ್ನೋದು ನೋಟ್ಸ್ ಅಂತ ಹೇಳ್ತಾರೆ ವೆಸ್ಟರ್ನ್ ಅಲ್ಲಿ. ಸೊ ಹಾಗಾಗಿ ರಾಹುಕೇತು 18 ತಿಂಗಳಷ್ಟು ವ್ಯತ್ಯಾಸ ಒಂದು ಚಲನೆ ಇರ್ತವೆ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗಕ್ಕೆ. ಸೊ ಅದನ್ನು ಒಂದು ಔಟರ್ ಪ್ಲಾನೆಟ್ಸ್ ಲೆಕ್ಕದಲ್ಲಿ ತಗೊಬೇಕಾಗುತ್ತೆ. ಅದಕ್ಕೂ ಒಂದು ಯುರೇನಸ್, ನೆಪ್ಚೂನ್ ಎಲ್ಲ ಬರ್ತವೆ. ಅದು ವೆಸ್ಟರ್ನ್ ಅಲ್ಲಿ ಆಕ್ಚುಲ್ ಆಗಿರುತ್ತೆ. ಪ್ಲೂಟೋ, ನೆಪ್ಚೂನ್, ಯುರೇನಸ್ ಇದೆಲ್ಲ ಮೋರ್ ದೆನ್ ತುಂಬಾ ವರ್ಷಗಳೇ ಇರ್ತವೆ ಆಕ್ಚುಲಿ. ಸೊ ಕೆಲವೆಲ್ಲ ವರ್ಷಾನುಗಟ್ಲೆ ಇರ್ತವೆ ಒಂದ್ ಮನೆಯಲ್ಲೇ. ಸೊ ಅದೆಲ್ಲ ಒಂದು ಆಸ್ಪೆಕ್ಟು ವೇದಿಕಲ್ ಇಲ್ಲ. ವೆಸ್ಟರ್ನ್ ಅಲ್ಲಿ ಕೆಲವರು ಇದ್ರ ಬಗ್ಗೆನೇ ಒಂದು ರಿಸರ್ಚ್ ಮಾಡಿದ್ದಾರೆ ತುಂಬಾ. ಸೊ ಅದೆಲ್ಲ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಇನ್ ಡೆಪ್ತ್, ಯಾಕಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಾನು ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್ ಇಯರ್ಸ್ಗೆ ನಾನು ನೋಡ್ತೀನಿ. ಮೋರ್ ದೆನ್ 10 years 20 years ನಾನು ನೋಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ 10 years ಅಲ್ಲಿ ಏನಾಗುತ್ತೆ ಅಥವಾ 20 years ಏನಾಗುತ್ತೆ ನಾನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹಾಗಾಗಿ ತುಂಬಾ ಒಂದು ಡೀಪ್ ಔಟರ್ ಪ್ಲಾನೆಟ್ಸ್ ಅಂತ ಹೇಳ್ತೀನಿ, ಯುರೇನಸ್, ನೆಪ್ಚೂನ್ ಈ ತರದ್ದು. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡದಷ್ಟು ನಾವು ಸ್ವಲ್ಪ ವ್ಯತ್ಯಾಸಗಳು ಜಾಸ್ತಿನೇ ಬರ್ತವೆ. ಸೊ ಅದನ್ನ ಹೇಳೋದ್ ಬೇಡ. ಸೊ ಏನೇನಾಗಿದೆ ಮಾರ್ಕೆಟ್ ಅಲ್ಲಿ, ಈ ಯಾಕೆ ಇಂಪಾರ್ಟೆನ್ಸ್ ಈ ಶನಿ ವಕ್ರತ್ವಕ್ಕೆ ಕೊಡ್ತಾ ಇದ್ದೀನಿ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಅದನ್ನ ಹಳೆ ಇವೆಂಟ್ ಏನಾಗಿದೆ ಅದೆಲ್ಲ ತೋರಿಸ್ತೀನಿ ನಾನು. ಸೊ ವಿಡಿಯೋ ಪ್ರಾರಂಭಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗುತ್ತೆ ಕೆಲವು ವಿಚಾರಗಳು. ಅರ್ಥ ಆಗದೆ ಇದ್ರೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಒಂದು ಕಾಮೆಂಟ್ಸ್ ಹಾಕ್ಬಿಡಿ. ನಂಗೆ ಏನಕ್ಕೆ ಇದು ಅರ್ಥ ಆಗ್ತಿಲ್ಲ, ಏನಿದು ಹೀಗಂದ್ರೆ ಏನು, ಈ ಥರದ್ದೆಲ್ಲ ಒಂದು ಕ್ವಶನ್ ಹಾಕಿದ್ರೆ ಡೀಪ್ ಆಗಿ ಒಂದು ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಸೊ ಇದು ಫೈನಾನ್ಷಿಯಲ್ ಆಸ್ಟ್ರಾಲಜಿ ತುಂಬಾ ಜನ ಒಂದು ಜಸ್ಟ್ ಹುಣ್ಣಿಮೆ, ಅಮಾವಾಸ್ಯೆ, ಟ್ರೇಡಿಂಗು ಈ ಥರದ್ದೆಲ್ಲ ತಗೊಂಡಿರ್ತಾರೆ. ಸೊ ಇನ್ನು ಡೆಪ್ತ್ ಅಲ್ಲಿ ಹೋಗ್ಬೇಕಾಗುತ್ತೆ ಕೆಲವು ಸಲ. ತೀರಾ ಡೆಪ್ತ್ ಹೋದಾಗೆ ನಾವು ಅನಾಲಿಸಿಸ್ಗಿಂತ ಪ್ಯಾರಾಲಿಸಿಸ್ ಅಂತ ಹೇಳ್ತಾರೆ. ಸೊ ಜಾಸ್ತಿ ಒಂದು ತುಂಬಾ ಅನಾಲಿಸಿಸ್ ಮಾಡ್ಲಿಕ್ಕೆ ಹೋಗದೆ ಎಷ್ಟು ಬೇಕೋ ಅಷ್ಟು ಅನಲೈಸ್ ಮಾಡಿಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ಗೆ ಎಷ್ಟು ಬೇಕೋ ಅಷ್ಟು ನಾವು ಈ ಆಸ್ಪೆಕ್ಟ್ ನ ನೋಡ್ಕೊಬೇಕಾಗುತ್ತೆ. ಯಾಕೆ ಈ ಆಸ್ಪೆಕ್ಟ್ ನ ಹೇಳ್ತಿದ್ದೀನಿ ಅಂತ ನಾವು ಮುಂದಿನ ಒಂದು ವಿಡಿಯೋ ಭಾಗದಲ್ಲಿ ನೋಡ್ತಾ ಬನ್ನಿ. ಏನಕ್ಕೆ ಈ ಶನಿ ವಕ್ರತ್ವ ಇರ್ಬೋದು ಅಥವಾ ಬೇರೆ ಒಂದು ನಿರ್ಧಾರಗಳು ಏನಕ್ಕೆ ಇದಾಗುತ್ತೆ, ಡೀಟೇಲ್ ಆಗಿ ಒಂದು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು ನಾನು ಎಜುಕೇಶನ್ ಪರ್ಪಸ್ಗಾಗಿ ಮಾಡಿರುವಂಥದ್ದು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ರಿಸರ್ಚ್ ಅನಾಲಿಸ್ಟ್, ಒಂದು ಇನ್ವೆಸ್ಟ್ಮೆಂಟ್ ಅನಾಲಿಸ್ಟ್ ಅಂತ ಹೇಳ್ತಾರೆ ಇವರು ಅಡ್ವೈಸರ್ಗಳು. ಸೊ ಅವ್ರದ್ದು ಸಹಾಯ ತಗೊಂಡು ಸೆಬಿ ಸರ್ಟಿಫೈಡ್ ಆಗಿರ್ಬೇಕು. ಅವರು NISM ಎಕ್ಸಾಮ್ ಎಲ್ಲ ಬರೆದು ಸೆಬಿ ಸರ್ಟಿಫೈಡ್ ಅವರು ಇದಾಗಿರ್ತಾರೆ.
ಸೊ ಅವ್ರನ್ನ ನೋಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಒಂದು ಡೀಪ್ ಅನಾಲಿಸಿಸ್ ಭಾಗ ಸಿಕ್ಕಿ ನಿಮಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಒಂದು ಸಹಾಯ ಆಗುತ್ತೆ. ಸೊ ಇದು ವಿಡಿಯೋ ಪ್ರಾರಂಭ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನೀವು ಅನಾಲಿಸ್ ಮಾಡಿ ಕಂಪ್ಲೀಟ್ ಆಗಿ. ನಾನು ಒಂದು ಲೆವೆಲ್ಗೆ ಹೇಳಿರ್ತೀನಿ, 100% ಹೀಗೆ ಆಗಬೇಕು ಅಂತಲ್ಲ, ಅಥವಾ ಆಗದೇನೂ ಇರ್ಬೋದು, ಆಗ್ಲೂಬಹುದು. ಸೊ ಇದು ಯಾವುದೇ ಒಂದು ಗೈಡ್ಲೈನ್ಸ್ ಅಲ್ಲ ಬೈ ಆರ್ ಸೆಲ್ ಮಾಡಲಿಕ್ಕೆ. ಸೊ ನಿಮ್ಮ ನಿರ್ಧಾರಗಳು, ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸರ್ಚ್ ಅನಾಲಿಸ್ಟ್ ಅಂತ ಇರ್ತಾರೆ ಅಥವಾ ಒಂದು ಅಡ್ವೈಸರ್ ಹೆಲ್ಪ್ ತೊಗೊಂಡಿರ್ತಾರಲ್ಲ, ಅವ್ರದ್ದು ಮಾಹಿತಿ ಅದರ ಮೇಲೆ ಮುಂದಿನ ಒಂದು ನಿರ್ಧಾರಗಳು ನೀವು ಮಾಡಬೇಕಾಗತ್ತೆ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತೊಗೊಳ್ತಾ ಇದ್ದೀನಿ. ನಿಫ್ಟಿ ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ಕಳೆದ ವಾರ ಹೇಳ್ತಾ ಇದ್ದೆ ನಾನು. ಸೊ ಮುಂದಿನ ಒಂದು ಹೈ ಬ್ರೇಕ್ ಆಗದೆ ನಾನು ಮುಂದೆ ಏನೂ ಹೇಳಲ್ಲ. ಸೊ ಇಚಿಮೋಕಲ್ಲಿ ಹಾಕಿ ತೋರಿಸ್ತೀನಿ. ಸದ್ಯಕ್ಕಂತೂ ಎಲ್ಲ EMAನು ಬ್ರೇಕ್ ಮಾಡಿ ಕೆಳಗೆ ಬಂದಿದೆ. ಸೊ ಕಳೆದ ವಾರ ಒಂದು ಶುಕ್ರವಾರ ಗ್ರೀನ್ ಅಲ್ಲಿ ಫಾರ್ಮ್ ಆಗಿದ್ದು ನೋಡಿ, ಹೈಯರ್ ಬ್ರೇಕ್ ಆಯಿತು. ಸೊ ಎಲ್ಲರೂ ಅಂದ್ಕೊಂಡ್ರು ಮಾರ್ಕೆಟ್ ಮತ್ತೆ ಮೇಲೆ ಹೋಗ್ಬೋದು ಅಂತ. ಬಟ್ 8th ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಆಗಿತ್ತು ಡೇ ಆ್ಯಕ್ಚುಲಾಗಿ. ಸೊ ಈಗ ಏನಾಯ್ತು, 8th ಲೋ ಎಲ್ಲ ಬ್ರೇಕ್ ಆಯಿತು, ಹೈ ಏನೋ ಬ್ರೇಕ್ ಆಯಿತು 17th. ಬಟ್ ಏನಾಯ್ತು, ಅಲ್ಲಿಂದ ರಿವರ್ಸಲ್ ಬಂದ್ಬಿಡ್ತು ಮತ್ತೆ. ಈ ಒಂದು ಪರ್ಟಿಕ್ಯುಲರ್ 7th ಕ್ಯಾಂಡಲ್ ಹೈ ಬ್ರೇಕ್ ಆಗಿಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗ್ತದೆ. ಸೊ ನನಗೆ ಇಲ್ಲಿ ಇವಾಗ ನೆಕ್ಸ್ಟ್ ನಾನು ಒಂದು ಸ್ವಿಂಗ್ಗಳು ಫಾರ್ಮ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಟೈಮ್ ಸೈಕಲ್ ಬೇರೆ ಬೇರೆ ಮೆಥಡಲ್ಲಿ ಹಿಡಿಬೋದು. ಆ್ಯಕ್ಚುಲಾಗಿ ನಾನು ಸಣ್ಣದಾಗಿ ಒಂದು ಶಾರ್ಟರ್ ಟೈಮ್ ಸೈಕಲಲ್ಲಿ ಒಂದು ನೋಡಿದ್ದೀನಿ, ಒಂದು ಸಣ್ಣ ಸ್ವಿಂಗ್ ಹಿಡ್ಕೊಂಡು ಮುಂದಿನ ಒಂದು 6ನೇ ತಾರೀಕು ಏನಾಗ್ಬೋದು ಅಂತ ಗೊತ್ತಿಲ್ಲ ನನಗೆ. ಸೊ ಅದ್ರೊಳಗೆ ಈ ಪ್ರೈಸ್ ಇಲ್ಲಿ ಟಚ್ ಆಗಿ ಬೌನ್ಸ್ ಆದರೆ ಒಂದು ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಹೋಗುತ್ತೆ. ಇನ್ ಕೇಸ್ 24,300 ಮೇಲೆ ಹೋಗಿ ವಾಪಸ್ ರಿವರ್ಸ್ ಬರಲಿಕ್ಕೂ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಕ್ರಿಟಿಕಲ್ ಝೋನಲ್ಲಂತೂ ಇದೆ. 23,000 ಅರೌಂಡ್ ಟಚ್ ಆಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ನೋಡಬೇಕು. ಇವನ್ ನಾಳೆ ಓಪನಿಂಗ್ ಅಲ್ಲೇನೆ ನನಗೇನು ಅನ್ಸೋದು, ಒಂದು ಗ್ಯಾಪ್ ಅಪ್ ಆದ್ರೂ ಸಹಿತ ಆಗದೇ ಇರಲಿ, ನಾನು ಅದು ಸಂಬಂಧ ಇಲ್ಲ. ಏನೇ ಆದ್ರೂ ಈ ಒಂದು ಹೈ ಬ್ರೇಕ್ ಆಗಕ್ಕಾಗಲ್ಲ. ಯಾಕಂದ್ರೆ ಸದ್ಯಕ್ಕೆ ಇದ್ರ ಲೋನು ಬ್ರೇಕ್ ಆಗಲಿಲ್ಲ ಅವತ್ತು. 23,826 ಏನಿದೆ ಇದ್ರದ್ದು. ಸೊ ಅಲ್ಲಿ ನೋಡ್ಬೋದು ನೀವು ಸಪೋರ್ಟ್. ನಾನು ಈ ಮೆಥಡಲ್ಲ ಆ್ಯಕ್ಚುಲಾಗಿ, ಸ್ಟಿಲ್ ಇದು ಸಿಂಪಲ್ ಮೆಥಡು. ಸೊ ಈ ಹೈನ ಬ್ರೇಕ್ ಆಗಕ್ಕೆ ಆಗ್ತಾ ಇಲ್ಲ. ಇದ್ರ ಲೋ ಇದ್ರ ಹೈ ಆಲ್ಮೋಸ್ಟ್ ಸೇಮು. ಸೊ ಈ ಒಂದು 23,826 ಮೇಲಾಯಿತು ಅಂದರೆ 23,886 ಇದ್ರ ಪ್ರಕಾರ ಸದ್ಯಕ್ಕೆ ಟ್ರೆಂಡ್ ಲೈನ್ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ಟ್ರೆಂಡ್ ಲೈನ್ ಎಲ್ಲ ಫಾರ್ಮ್ ಆಗಿದೆ ಇಲ್ಲ ಆ್ಯಕ್ಚುಲಾಗಿ. ಸೊ ಇಲ್ಲಿ ಟ್ರೆಂಡ್ ಲೈನ್ ಆಗಿ ಮಾಡಿದ್ರೆ ಸೊ ಅದು ನೋಡಿ ಅಲ್ಲೇ ಕರೆಕ್ಟಾಗಿ ತೊಗೊಳ್ತಾ ಇದೆ. ಸೊ ಇನ್ ಕೇಸ್ ಅಪ್ ಹೋದ್ರು ಇಲ್ಲೆಲ್ಲೋ ರಿಜೆಕ್ಟ್ ಆಗುತ್ತೆ ಅಥವಾ ಇಲ್ಲೆಲ್ಲೋ ರಿಜೆಕ್ಟ್ ಆಗುತ್ತೆ ಕಂಪ್ಲೀಟ್ ಆಗಿ. ಸಮ್ವೇರ್ ಟ್ರೆಂಡ್ ಲೈನ್ ಇವಾಗ ನೋಡಿ ಹಾರಿಜಾಂಟಲ್ ಆದ್ರೂ ಒಂದು ಟ್ರೆಂಡ್ ಇದೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಟ್ರೆಂಡ್ ಲೈನ್ ಕೂಡ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಇದೆಲ್ಲ ಒಂದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಇದೆಲ್ಲ ನೋಡಿ 23,984 ಇದೆಲ್ಲ ದಾಟಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇದೆ. ಇವನ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ 24,900 ಮೇಲೆ ಹೋಗ್ಬೇಕು ಅಂತೀನಿ ನಾನು ಜನರಲ್ ಆಗಿ ಈಗ. ಸೊ ಅಲ್ಲಿ ತನಕ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗೆ ಹೋಗ್ಲಿಕ್ಕೆ ಹೋಗ್ಬಿಡಿ. ಸೊ ಇನ್ ಕೇಸ್ ಏನಾಯ್ತು, ಈ ಒಂದು ಟ್ರೆಂಡ್ ಲೈನು ಬ್ರೇಕ್ ಆಯ್ತು ಅಂದ್ರೆ, ಇಲ್ಲಿ ಸಪೋರ್ಟ್ ತಗೊಂತು ಅಂದ್ರೆ ಬಚಾವು 23,600 ಸಪೋರ್ಟ್ ತಗೊಳ್ಳಿಲ್ಲ ಅಂದ್ರೆ 23,000 ಲೆವೆಲ್ ತನಕ ಹೋಗ್ಬಿಡುತ್ತೆ ಆರಾಮಾಗಿ. 23,000 ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ 22,800 ಕೆಳಗೆಲ್ಲ ಬಂತು ಅಂದ್ರೆ 21,000, 20,000, 18,000 ತನಕ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. 18,000 ಬ್ರೇಕ್ ಆಯ್ತು ಅಂದ್ರೆ ಸೆಕೆಂಡ್ರಿ ಅದು ಆಗ್ಲಿಕ್ಕೆ ಬೇಡ ಅಂತ ಅನ್ಕೋಣ. ಸೊ 18,000 ಬ್ರೇಕ್ ಆಯ್ತು ಅಂದ್ರೆ ಕೋವಿಡ್ ಲೋ ಏನಿತ್ತು 3-4 ವಾರ ಹಿಂದೆನೆ ನೋಡಿ ನಾನು ವಿಡಿಯೋದಲ್ಲಿ ಹೇಳಿದೆ 15,000 ಆಡ್ ಇದೆ. ಕೋವಿಡ್ ಹೈಯರ್ ಲೋ ಇದೆ ಆಕ್ಚುಲಾಗಿ, ಲೋಯರ್ ಲೋ ಅಲ್ಲ. ಲೋಯರ್ ಲೋ ಬಂದ್ಬಿಟ್ಟು 24th ಮಾರ್ಚ್ 22 ಐ ಥಿಂಕ್ 24th ಮಾರ್ಚ್ ಕರೆಕ್ಟ್. ನಾನು ನೋಡ್ತೀನಿ ಎಕ್ಸಾಕ್ಟ್ ಆಗಿ ಡೇಟು, ಮರ್ತೋಗಿದೆ ನನಗೆ. ಸೊ ಇದ್ರ ಲೋಯರ್ ಲೋ ಬಂದ್ಬಿಟ್ಟು 24,000. ಇದು ಬಂದ್ಬಿಟ್ಟು ಲೋಯರ್ 8,000 ಔಟ್ ಆಫ್ 7,000 ಆಡ್ ಏನೋ ಆಗಿತ್ತು. ಇಲ್ಲಿ ಬಂದ್ಬಿಟ್ಟು ಲೋಯರ್ ಬಂದ್ಬಿಟ್ಟು 7,583
ಬಂದ್ಬಿಟ್ಟು 23rd ಮಾರ್ಚ್, 24th ಅಂತ ಅಂತಿದ್ದೆ, 23rd ಮಾರ್ಚ್ ಆಕ್ಚುಲಿ. ಸೊ ಅಲ್ಲಿ ತನಕ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದ್ರ ನೆಕ್ಸ್ಟ್ ಹೈಯರ್ ಹೈ ಸ್ವಿಂಗ್ದು ಒಂದು ರೀಸೆಂಟ್ ಹೈ ಅಂದ್ರೆ ಅರೌಂಡ್ ಇಲ್ಲಿ ಬರುತ್ತೆ 18,000 ಆಗ್ಬಿಡುತ್ತೆ. ಅದು ಅಲ್ಲ 8,000 ಸಮ್ವೇರ್ ಇಯರ್ 15,000 ಆರ್ಡ್ ಇಲ್ಲಿದೆ ಆಕ್ಚುಲ್ ಆಗಿ. ಸೊ ಇಲ್ಲಿ ತನಕ ಬರ್ಬೋದು. ಇಲ್ಲಿ ತನಕ ಅದೆಲ್ಲ ನೆಕ್ಸ್ಟ್ ಇದು ಸಪೋರ್ಟ್ ಆಗಿ ಆಗ್ತವೆ. ಇದು ನೆಕ್ಸ್ಟ್ ಸಪೋರ್ಟ್ 18,000 ಬಿಟ್ರೆ 15,000 ಆರ್ಡು 18,629 ಇಲ್ಲಿದೆ. ಇವನ್ ಇದು ಕೂಡ ಬರ್ಬೋದು 18,900. ಇದು ಬರ್ಬೋದು ಅಂತ ಹೇಳ್ತೀನಿ, 100% ಬರುತ್ತೆ ಅಂತಲ್ಲ. 21,300 ಇದ್ರ ಲೋ ಇದೆ. ಸೊ ಇದ್ರ ಲೋ ಬಂದ್ಬಿಟ್ಟು ಅದು ಆಕ್ಚುಲ್ ಆಗಿ ಈ ಲೋ ಇದು ಲೋ ಅಲ್ಲ, ಆಲ್ಮೋಸ್ಟ್ ಈ ತರ ಹೋಗ್ತಾ ಇದೆ. ಬಟ್ 100% ಸ್ಟ್ರೈಟ್ ಆಗಿ ಒಂದು ಹೋಗಲ್ಲ. ಸೊ ಹಾಗಾಗಿ ಟ್ರೆಂಡ್ ಲೈನ್ ಒಂದ್ಸಲಿ ಆಕ್ಟ್ ಆಗ್ತವೆ. ಟ್ರೆಂಡ್ ಲೈನ್ ಪ್ರಕಾರ ನೋಡಿದ್ರೆ, ಸೊ ನಾನು ನಿನ್ನೆ ನೋಡ್ತಾ ಇದ್ದೆ ಆಕ್ಚುಲ್ ಆಗಿ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಇಲ್ಲಿಗೆ ಬರುತ್ತೆ. ಇವನ್ ನನ್ಗೆ ಏನನ್ಸೋದು, ಇನ್ ಕೇಸ್ 6th ಒಳಗಡೆನೆ ರಿಜೆಕ್ಷನ್ ಆಯ್ತು, ಆಗಸ್ಟ್ ಇಲ್ಲಿ ತನಕ ಬಂದು ಅಪ್ ಸೈಡ್ ಹೊಡೆದ್ಬಿಡುತ್ತೆ ಜೋರಾಗಿ. ಸೊ ಅರೌಂಡ್ ಇಲ್ಲಿಗೆ ಬರ್ಬೇಕಂದ್ರೆ ಈ ಒಂದು ಇಂಟರ್ಸೆಕ್ಷನ್ ಪ್ರಕಾರ ನೋಡೋದಾದ್ರೆ ಅರೌಂಡ್ 22,400 ಸಮಥಿಂಗ್ ವರ್ಸ್ಟ್ ಕೇಸ್ ಇದೆ ಅಂತ ಅನ್ಕೊಂತೀನಿ. ಅದಕ್ಕೂ ಕೆಳಗೆ ಹೋಯ್ತು ಅಂದ್ರೆ ಇದೆಲ್ಲ ನಾವು ವಿಟ್ನೆಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಏನ್ ಸಜೆಷನ್ ಅಂದ್ರೆ, ಇಲ್ಲಿ ಲಾಂಗ್ ಟರ್ಮ್ ಇಂದ ಒಂದು ತುಂಬಾ ವರ್ಷಾನ್ಗಟ್ಲೆಯಿಂದ ಹೂಡಿಕೆ ಮಾಡ್ಕೊಂಡ್ ಬಂದಿದ್ದೀರಾ, ಸಾಧ್ಯ ಇದ್ರೆ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಸಂಬಂಧ ಇಲ್ಲ, ನಾನು ವೇಟ್ ಮಾಡ್ತೀನಿ, ಇನ್ನೂ ದೊಡ್ಡ ಹೂಡಿಕೆ ಮಾಡ್ತೀನಿ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಓವರ್ ಆಲ್ ಮಾರ್ಕೆಟ್ ಕೆಳಗಡೆ ಬರುತ್ತೆ ಕೂಡ. ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ ನಮ್ಮ ಪುಣ್ಯಕ್ಕೆ ಒಂದು ಮೇಲ್ಗಡೆ ಹೋಗ್ಲಿಕ್ಕೆ ಹೋದ್ರು ಸಹಿತ 26,000 ಕ್ರಾಸ್ ಆಗ್ಲಿಕ್ಕೆ ಒದ್ದಾಡುತ್ತೆ. ಈ ವರ್ಷ 26,000 ಮತ್ತೆ ಟಚ್ ಮಾಡೋದು ಡೌಟ್ ಇದೆ. ಹಾಗಾಗಿ ಒಂದು ಹೂಡಿಕೆನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿ, ಯಾವುದೋ ಒಂದು ಕಳ್ಕೊಂಡೋಗ್ ಹೋಗ್ಬೇಡಿ. ಸೊ ಲಾಂಗ್ ಟರ್ಮ್ಗೆ ಅಂತ ಒಂದು ಕ್ಯಾಪಿಟಲ್ ಗೇನ್ ಆಗಿದ್ದು, ಕ್ಯಾಪಿಟಲ್ ಕಾರ್ಪಸ್ ಕ್ರಿಯೇಟ್ ಆಗಿದ್ದು ನಿಮ್ದು, ಅದನ್ನ ನೀವು ಆದಷ್ಟು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಅಡ್ವೈಸರ್ ಅಂತ ಯಾರಿದ್ದಾರೆ ಅವ್ರದ್ದು ಹೆಲ್ಪ್ ತಗೊಳ್ಳಿ ಈ ವಿಚಾರವಾಗಿ. ಅಡ್ವೈಸರ್ ಹೆಲ್ಪ್ ತಗೊಂಡ್ರೆ ನೀವೇ ಓನ್ ನಿರ್ಧಾರ ಮಾಡಕ್ ಹೋಗ್ಬಿಡಿ. ಯಾಕೆ ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತೇನೋ ಪ್ರಾಫಿಟ್ ಬುಕ್ ಮಾಡ್ಬಿಟ್ಟೆ, ನಿಮ್ಮ ಅದೃಷ್ಟಕ್ಕೆ ಚೆನ್ನಾಗಿ ಪ್ರಾಫಿಟ್ ಬಂದಿದೆ, ಅದಕ್ಕಿಂತ ಕೆಳಗಡೆ ನಾಳೆ ಹೋಯ್ತು ಅಂತ ಇಟ್ಕೊಳ್ಳೋಣ. ಆಚೆ ನಾಡಿದ್ದು ಒಂದು ಜೋರಾಗಿ ಮಾರ್ಕೆಟ್ ರಿವರ್ಸಲ್ ಬಂತು ಅಂದ್ರೆ ದೊಡ್ಡ ಲಾಭ ನಷ್ಟ ಆಯ್ತು ಅಂತ ಬೇಜಾರು ಮಾಡ್ಕೊಂತೀರಾ. ಸೊ ಒಂದು ಪ್ರಾಫಿಟ್ ಬುಕ್ಕಿಂಗು ಎಂಟ್ರಿ ಎಕ್ಸಿಟ್ ರೂಲ್ಸ್ಗಳು ಸರ್ಟನ್ ಕ್ರೈಟೀರಿಯಾಸ್ ಇರ್ತಾರೆ. ನಿಮ್ಗೆ ಅದು ಅರ್ಥ ಆಗದೆ ಇದ್ರೆ ನಿಮ್ಮ ಅಡ್ವೈಸರ್ ಯಾರಿರ್ತಾರೆ ಅವ್ರದ್ದು ಸಹಾಯ ತಗೊಳ್ಳಿ, ಅವ್ರು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಕಮಿಂಗ್ ಟು ಈ ಪಾರ್ಟ್ ಅಲ್ಲದೆ, ನಾನು ಶನಿದು ಒಂದು ವಕ್ರತ್ವ ಬರುತ್ತೆ ಅಂತಿದ್ದೆ. ಒಂದು ಇಂಪಾರ್ಟೆಂಟ್ ಡೇಟು ಆಗಸ್ಟ್ 6th ಇದೆ ಇದರ ಪ್ರಕಾರ. ಮತ್ತೆ ಇಂಪಾರ್ಟೆಂಟ್ ಡೇಟ್ ನಾಳೆದ್ದು ಕೂಡ ಆಗಿದೆ 27th. ಸೊ 27th ಹೈ ಅಂಡ್ ಲೋ ವೆರಿ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್. ಸೊ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಮತ್ತಷ್ಟು ಕೆಳಗಡೆ ಹೋಯ್ತು ಅಂದ್ರೆ ಮೇಲ್ಗಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಪಡುತ್ತೆ. ನಾನು ಶನಿ ವಕ್ರತ್ವದ ಬಗ್ಗೆ ಹಾಕ್ತಾ ಇದ್ದೆ. ಸೊ ಇಲ್ಲಿ ನೋಡ್ಬೋದು 24 ಅಲ್ಲಿ ಒಂದು ಅಪ್ ಡೈರೆಕ್ಷನ್ ಕೊಟ್ಟು ಅಲ್ಲಿಂದ ಜೋರಾಗಿ ರಿವರ್ಸಲ್ ಬಂತು. ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸೇಮ್ ಲೆವೆಲ್ ಬಂದು ಅಲ್ಲೇ ರಿವರ್ಸಲ್ ಆಗ್ತಾ ಇದೆ. ಅಲ್ಲಿಂದ ಮತ್ತೆ ಕೆಳಗಡೆ ಹೋಯ್ತು ಅಂದ್ರೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಕೆಳಗಡೆ ಹೋಗುತ್ತೆ. ಸೊ ಒಂದು ವರ್ಷದಲ್ಲಿ ನೋಡಿರ್ಬೋದು ಆಲ್ಮೋಸ್ಟ್ 18% ಬಿದ್ದಿತ್ತು. ಈಗ ಈ ಒಂದು ಲೆವೆಲ್ ಅಲ್ಲಿ ಲಾಸ್ಟ್ 26 ಫೆಬ್ರವರಿಯಿಂದ ಅಥವಾ ಒಂದು ಜನವರಿ 5th ಹೈಯೆಸ್ಟ್ ಅಂತ ತಗೊಂಡ್ರು 15%, 16% ಇಲ್ಲೂ ಬಿದ್ದಿದೆ ಈಗ. ಸೊ ಮತ್ತೆ ರಿಕವರಿ ಇದ್ರದ್ದು ಯೂಶಲಿ ಡಬಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಅದು ಮೀನ್ಸ್ ಏನಂದ್ರೆ ಒಂದು 32% ಅಂದ್ರೆ 30% ಅಂದ್ರೂ ಸಮ್ವೇರ್ ಇಲ್ಲೆಲ್ಲ ಬರುತ್ತೆ. 17,800 ಈ ತರ ಒಂದು 18,000 ತನಕ 20% ತನಕ 30% ತನಕ ಬರ್ಬೋದು. ಸೊ ಹಾಗಾಗಿ ಹುಷಾರಾಗಿರಿ. ಶನಿ ವಕ್ರತ್ವ ಹಳೇದು ನೋಡ್ತಾ ಇದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಅಪ್ ಡೈರೆಕ್ಷನ್ ಹೋಗಿ ವಾಪಸ್ ಅಲ್ಲೇ ರಿವರ್ಸ್ ಆಗಿ ಬಂದು ಕುತ್ಕೊಳುತ್ತೆ, ಎಲ್ಲೂ ಹೋಗಲ್ಲ, ಮತ್ತೆ ಅಲ್ಲೆಲ್ಲೇ ಆಟ ಆಡುತ್ತೆ. ಸೊ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್ ಈ ಎಫೆಕ್ಟ್ಸ್ ಏನಿರುತ್ತೆ. ಸೊ ಇವಾಗ ಮಾರ್ಕೆಟ್ ಮೇಲ್ ಹೋದ್ರು ಸಹಿತ ವಾಪಸ್ ಇದೇ ಲೆವೆಲ್ಗೆ ಬರ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ರೆಟ್ರೋ ಎಫೆಕ್ಟ್ ಅಲ್ಲಿ ಎಫೆಕ್ಟ್ಸ್ಗಳೇ ಹಾಗೆ ಇರ್ತವೆ. ಹಾಗಾಗಿ ಒಂದು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ, ನೋಡ್ಕೊಂಡು ಟ್ರೇಡಿಂಗ್ ಮಾಡಿ.
ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಹೂಡಿಕೆ ಮಾಡ್ತೀನಿ ಅಂದ್ರೂ ನಷ್ಟ ಆಗುತ್ತೆ ಈ ಟೈಮಲ್ಲಿ. ಮೇಲಾಗಿ ಒಂದು ಆಪ್ಷನ್ಗಳು ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಇರ್ಬೋದು, ಬಯರ್ಸ್ ಇರ್ಬೋದು, ಯಾರೇ ಇರಲಿ, ತುಂಬ ಓವರ್ ನೈಟ್ ಪೊಸಿಷನ್ಸ್ನ ಕ್ಯಾರಿ ಮಾಡ್ಕೊಂಬೇಡಿ. ಮಾರ್ಜಿನ್ ತೊಗೊಂಡು ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ಇನ್ನೊಂದು ಹಾಕ್ತೀನಿ ಅಂದರು ಸಡನ್ ರಿವರ್ಸಲ್ ಜೋರಾಗಿ ಬರ್ತವೆ. ಸೊ ಹೊಡೆತ ಕೊಡ್ತವೆ, ಬುದ್ಧಿ ಕಲಿಸ್ತವೆ ನಮಗೆ. ಸೊ ಹುಷಾರಾಗಿರಿ, ಎಚ್ಚರ ತಪ್ಪಬೇಡಿ. ಸೊ EMI ಯಾವುದೇ ನೋಡೋದು ಬೇಡ, ಎಲ್ಲ ಇಚಿಮೊಕೊ ಪಿಚಿಮೊಕೊನು ಹೇಳಬೇಕಾಗಿತ್ತು. ಇಚಿಮೊಕೊ ಬರೋದಾದ್ರೆ ಆಕ್ಚುಲ್ ಆಗಿ ಏನಾಗಿದೆ, ಇಚಿಮೊಕದಲ್ಲಿ ಇದನ್ನ ಹೈಡ್ ಮಾಡ್ಬಿಡ್ತೀನಿ, ಲೈನ್ಸ್ಗಳು ಬೇಡ. ಸೊ ಲೈನ್ಸ್ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂತೀನಿ. ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿ. August 6 ನೆಕ್ಸ್ಟ್ ಇಂಪಾರ್ಟೆಂಟು, ನಾಳೆದು ಇಂಪಾರ್ಟೆಂಟು. ಸೊ ಇಂಪಾರ್ಟೆಂಟು, ಅದ್ರ ಮೇಲೆ ನೆಕ್ಸ್ಟ್ ನಿರ್ಧಾರ ಮಾಡ್ಕೊಳುತ್ತೆ ಮಾರ್ಕೆಟು, ಮೇಲ್ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ ಅಂತ ನಮ್ದೇನು ನಿರ್ಧಾರ ಇರಲ್ಲ. ಸೊ ನೀವು ಈ ಒಂದು ಬೇಸಿಸ್ ಮೇಲೆ ಒಂದು ಹುಷಾರಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಟ್ರೇಡಿಂಗ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಹುಷಾರಾಗಿರಿ. ಸೊ ಇಚಿಮೊಕೊ ನಾನು ಹೇಳ್ತಾ ಇದ್ದೆ, ಕ್ಲೌಡ್ ಟಚ್ ಮಾಡಿ ಬೌನ್ಸ್ ಆಗ್ಬೇಕು 27 ತನಕ ಒಳಗಡೆ ಹತ್ರ ಆಗ್ಬೇಕು ಅಂತಿದ್ದೆ. ನನಗೆ ಪುಣ್ಯಕ್ಕೆ 24ಕ್ಕೆ ಕರೆಕ್ಟಾಗಿ ಟಚ್ ಆಗಿದೆ ಇಲ್ಲಿ. ಸೊ ನೆಕ್ಸ್ಟ್ ಈ ಒಂದು ರೇಂಜಲ್ಲೇ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ರೇಂಜಲ್ಲೇ ಆಟ ಆಡ್ಬೋದು. ಈ ಒಂದು ರೇಂಜ್ ಏನಿದೆ ಇಲ್ಲಿ ಆಟ ಆಡಿ ಮೇಲ್ಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ನೋಡ್ಬೇಕಾಗತ್ತೆ, ಮಾರ್ಕರ್ ಕಲರ್ ಚೇಂಜ್ ಇದೆ, ವರ್ಕ್ ಆಗ್ತಿಲ್ಲ. ಸೊ ಈ ಒಂದು ಜಂಕ್ಷನ್ ಏನಿದೆ ಇಲ್ಲಿ ಇಚಿಮೊಕೊ ರೆಡ್ ಅಂಡ್ ಇದು. ಸೊ ನೆಕ್ಸ್ಟ್ ಏನೇ ಹೋದ್ರು ಈ ಒಂದು ರೇಂಜ್ ಎಲ್ಲ ಇರುತ್ತೆ. ಇನ್ ಕೇಸ್ ಕ್ಲೌಡ್ ಇಂದ ಕೆಳಗಡೆ ಹೋಯ್ತು ಅಂದ್ರೆ ತುಂಬಾ ದುಬಾರಿ ಆಗುತ್ತೆ ಈ ಮಾರ್ಕೆಟ್. ಸೊ ಹುಷಾರಾಗಿರಿ. ಸೊ ಸದ್ಯಕ್ಕಂತೂ 23,396 ಸಪೋರ್ಟ್ ತಗೊಳ್ತಾ ಇದೆ ಆಸ್ ಪರ್ ಇಚಿಮೊಕೊ. ಸೊ ಇಲ್ಲೆಲ್ಲೋ ಟಚ್ ಮಾಡುತ್ತೆ. ಇನ್ ಕೇಸ್ ಮೇಲ್ ಹೋದ್ರು ಸಹಿತ 24,144 ಹೈಯೆಸ್ಟ್. ಇವನ್ ನಾಳೆನೆ 23,836 ಟಚ್ ಆಗಿ ರಿವರ್ಸ್ಬೋದು. ಬೆಸ್ಟ್ ಪಾರ್ಟ್ ವರ್ಸ್ಟ್ ಪಾರ್ಟ್ ಏನಂದ್ರೆ ಕ್ಲೌಡ್ಗೆ ಮ್ಯಾಚ್ ಆಗೋಂಗೆ ಈ ಒಂದು ಲೈನು ಇಲ್ಲಿ ಮ್ಯಾಚ್ ಆಗ್ಬಿಟ್ಟಿದೆ ಕರೆಕ್ಟಾಗಿ. ಹಾರ್ಡ್ಲಿ 1 or 2 ಪಾಯಿಂಟ್ಸ್ ಅಲ್ಲಿ ಇಲ್ಲಿ ಎಕ್ಸಾಕ್ಟ್ ಆಗಿ ನೋಡ್ಬೇಕಾದ್ರು ಹಾರ್ಡ್ಲಿ 1 or 2 ಪಾಯಿಂಟ್ಸ್, ನಾಟ್ ಮೋರ್ ದೆನ್ ದಟ್. ಎಕ್ಸಾಕ್ಟ್ ಆಗಿ ಹೇಳ್ತೀನಿ ನಾನು ಎಷ್ಟೋಗಿದೆ ಅಂತ. 8 ಪಾಯಿಂಟ್ಸ್ 9 ಪಾಯಿಂಟ್ಸ್ ಎಲ್ಲ ದೊಡ್ಡದಲ್ಲ ಆಕ್ಚುಲ್ ಆಗಿ, ಇಷ್ಟು ಹೋಗಿದೆ. 10 ಪಾಯಿಂಟ್ಸ್ ಅಂತಾನೆ ಇಟ್ಕೊಳ್ಳೋಣ. ಸೊ ಇದು ಬಂದ್ಬಿಟ್ಟು 23,606 ಕೆಳಗಡೆ ಹೋಗಿದೆ. 23,000 ಇದು ಬಂದ್ಬಿಟ್ಟು 23,834. ಇದು ಬಂದ್ಬಿಟ್ಟು ಹೈಯೆಸ್ಟ್ ನೋಡ್ಬೇಕಿತ್ತು, ಸಾರಿ 823. ಇದು 834, ಹಾರ್ಡ್ಲಿ 12 ಪಾಯಿಂಟ್ಸು. ಸೊ ಹಾಗಾಗಿ ತೀರಾ ಟಚ್ ಮಾಡಕ್ ಹೋಗ್ದೇನೆ ರಿವರ್ಸ್ ಆಗಿದೆ. ಸೊ ಇದು ನಮ್ಗೆ ಸೈನ್ ಆಗ್ಬೇಕು. 766 ಕ್ಲೋಸ್ ಆಗಿದೆ, ಎಲ್ಲೋಗುತ್ತೆ ನಂಗೂ ಗೊತ್ತಿಲ್ಲ. ಸೊ ವಿಡಿಯೋ ದೊಡ್ಡದಾಗ್ತಾ ಹೋಗುತ್ತೆ, ಸ್ವಲ್ಪ ಕೊನೆ ತನಕ ವೆಯ್ಟ್ ಮಾಡಿ ನೋಡಿ. ಯಾಕಂದ್ರೆ ಸ್ವಲ್ಪ ಇನ್ನೂ ಡೀಪ್ ಆಗಿ ಬ್ಯಾಂಕ್ ನಿಫ್ಟಿಲೂ ಹೇಳ್ಬೇಕಾಗತ್ತೆ. ಸೊ ಬ್ಯಾಂಕ್ ನಿಫ್ಟಿಲಿ ನೋಡ್ಬೇಕಾದ್ರೆ ಆಕ್ಚುಲ್ ಆಗಿ ಹೇಳ್ತಾ ಇದೆ, ಇದ್ರ ಮೇಲೆ ಹೋಗುತ್ತಾ ಮಾರ್ಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಅಂತಿದ್ದೆ. ಸೊ ಇದ್ರ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತು, ಬಟ್ ರಿಜೆಕ್ಷನ್ ಆಯ್ತು. ಎಕ್ಸಾಕ್ಟ್ ಆಗಿ ಅಲ್ಲೇ ರಿಜೆಕ್ಷನ್ ಬಂದಿದೆ ಕೂಡ. ಸೊ ಇಲ್ಲಿ ನೋಡ್ಬೋದು ಫ್ರೈಡೆ ಹೈಯೆಸ್ಟ್ ಹೋಗಿ ಆಮೇಲೆ ಅಲ್ಲಿಂದ ಡೌನ್ ಫಾಲ್ ಆಗಿದೆ. ಬಟ್ ಏನಂದ್ರೆ ಕಂಪ್ಯಾರಿಟಿವ್ಲಿ ನಿಫ್ಟಿ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಇದೆ. ಬಟ್ ಸ್ಟಿಲ್ ನಿಫ್ಟಿ ಫಾಲೋ ಮಾಡುತ್ತೆ, ಇದನ್ನ ನಿಫ್ಟಿ ಫಾಲೋ ಮಾಡುತ್ತೆ. ಆಪೋಸಿಟ್ ಎರಡು ಪೇರ್ ಆಗಿ ಮೂವ್ ಆಗುವಂಥದ್ದು. ಹೆಚ್ಚು ಕಡಿಮೆ 100% ಅಲ್ಲ, 30-35% ಇದ್ರದ್ದು ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಸೊ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಸೇಮ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಕ್ಲೌಡ್ ಅಲ್ಲಿ ಸಪೋರ್ಟ್ ತಗೊಂಡ್ಬಿಡ್ದು 55,830 ಈ ತರ. ಸೊ ಅದಕ್ಕೂ ವರ್ಸ್ಟ್ ಕೇಸ್ ಆಲ್ಮೋಸ್ಟ್ 53,000 ತನಕ ಬಂದ್ಬಿಡ್ಬೋದು. ಸೊ ಕಂಪ್ಯಾರಿಟಿವ್ಲಿ ಅಲ್ಲಿ ಓಕೆ ಇದ್ರು ಸಹಿತ, ಬಟ್ ರಿಜೆಕ್ಷನ್ ಇಲ್ಲೂ ಸಹಿತ ಆಗಲ್ಲ ಅಂತಿಲ್ಲ, ಹಾಗೆ ಆಗುತ್ತೆ. ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಸೊ ಪಿಚ್ ವರ್ಕು ಇಚಿಮೊಕೊ ಏನೇ ನೋಡಿದ್ರು ನನಗೆ ಇದು ಸ್ಯಾಟಿಸ್ಫೈ ಇಲ್ಲ. ಸೊ ಹಾಗಾಗಿ ಇದು ನೋಡ್ಬೇಕಾಗತ್ತೆ. ಇನ್ನು ಗೋಲ್ಡ್ ಬರೋದಾದ್ರೆ XIUSD ತೋರಿಸ್ತಾ ಇದ್ದೀನಿ, ನೀವು ಇಂಡಿಯನ್ಸ್ ಇದಕ್ಕೆ ಸ್ಪಾಟ್ ಇದನ್ನ ನೋಡ್ಕೊಳ್ಳಿ, ಮ್ಯಾಚ್ ಆಗುತ್ತೆ. ಸೊ ಕ್ಲೌಡ್ ಆಲ್ಮೋಸ್ಟ್ ಟಚ್ ಮಾಡಕ್ ಟ್ರೈ ಮಾಡಿ ಮತ್ತೆ ರಿಜೆಕ್ಷನ್ ಆಗ್ಬೋದು. ಒಟ್ನಲ್ಲಿ ಇನ್ ಕೇಸ್ ಕ್ಲೌಡ್ ಏನಾದ್ರು ಸ್ವಲ್ಪ ಒಳಗಡೆ ಬಂತು ಅಂದ್ರೆ ಪ್ರೀವಿಯಸ್ ಸೈನ್ ಬ್ರೇಕ್ ಮಾಡುತ್ತೆ ಮತ್ತೆ. ಸೊ ಇನ್ ಬಿಟ್ವೀನ್ ಏನೇ ಬಂದ್ರು 3,960 ಅರೌಂಡ್ ಇಲ್ಲೆಲ್ಲೋ ಇದೆಲ್ಲ ಕ್ಲೋಸು. ಸೊ ಅಲ್ಲಿ ತನಕ ಇದಾಗುತ್ತೆ. ಸೊ ವಾಪಸ್ ಅಲ್ಲೇ ಬಂದು ಡಬಲ್ ಬಾಟಮ್ ಆಗಿ ಮತ್ತೆ ಮೇಲ್ ಹೋಗ್ಲಿಕ್ಕೆ ಹೋಗುತ್ತೆ. ಸೊ ಟ್ರಿಪಲ್ ಬಾಟಮ್ ಆಗುತ್ತೆ ಈ ಲೆಕ್ಕದಲ್ಲಿ. ಆಲ್ರೆಡಿ ಡಬಲ್ ಬಾಟಮ್ ಆಗಿದೆ ಈ ಲೆವೆಲ್ ಅಲ್ಲಿ. ಸೊ ಮತ್ತಷ್ಟು ಮೇಲ್ ಹೋಗ್ಲಿಕ್ಕೆ ಟ್ರಿಪಲ್ ಬಾಟಮ್ ಆದ್ರೂ ಆಶ್ಚರ್ಯ ಇಲ್ಲ. ಸೊ ಗೋಲ್ಡ್ ಮೇಲ್ ಹೋಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಸ್ವಲ್ಪ ನೋಡ್ಕೊಂಡು ಹೂಡಿಕೆ ಮಾಡೋದು ಒಳ್ಳೇದು. ಸೊ ಕಮಿಂಗ್ ಟು ಸಿಲ್ವರ್ ಬರೋದಾದ್ರೆ
ಸಿಲ್ವರ್ ಗೋಲ್ಡ್ ಆಲ್ಮೋಸ್ಟ್ ಪ್ಯಾರಲಲ್ ಆಗಿ ಹೋಗುತ್ತೆ. ಕಂಪ್ಯಾರಿಟಿವ್ಲಿ ಸಿಲ್ವರ್ ಕಂಪೇರ್ ಮಾಡಿದ್ರೆ ಗೋಲ್ಡ್ ಬೆಟರ್ ಇದೆ. ಇದು ಗೋಲ್ಡ್ಗಿಂತ ಇದು ವರ್ಸ್ಟ್ ಇದೆ ಸಿಲ್ವರ್ ಅಂತ ಹೇಳ್ತೀನಿ. ಸೊ ಲಾಸ್ಟ್ ಟೈಮ್ ಒಂದು 6% ಹೈಯೆಸ್ಟ್ ಅಂತ ತೋರಿಸ್ತಾ ಇದೆ. ಸೊ ಮಜಾ ಅಂದ್ರೆ ಅಲ್ಲಿಂದ ರಿವರ್ಸಲ್ ಬಂದ್ಬಿಡ್ತು. ಸದ್ಯಕ್ಕೆ ಕನ್ವರ್ಷನ್ ಲೈನ್ ಸಪೋರ್ಟ್ ತಗೊಂಡು ಬೇಸ್ ಲೈನ್ಗೆ ಟ್ರೈ ಮಾಡ್ತಾ ಇದೆ. ಸೊ ಯೂಶಲಿ ಏನಾಗುತ್ತೆ, ಸಪೋರ್ಟ್ ತಗೊಂಡು ಮೇಲ್ ಬಂದು ಮತ್ತೆ ಕ್ಲೌಡ್ ಅಲ್ಲಿ ರಿಜೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತವೆ. ಸೊ ಇದೆಲ್ಲ ನೋಡ್ಕೊಂಡು ಸ್ವಲ್ಪ ವರ್ಕ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕ್ರೂಡ್ ಅನ್ನೋದಾದ್ರೆ ಬ್ರೆಂಟ್ ನೋಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮ್ದೆ. ಸೊ ಮತ್ತೆ ಏರಿಕೆ ಕಾಣುತ್ತೆ ಕ್ರೂಡು. ಇನ್ ಕೇಸ್ ಇಲ್ಲೆಲ್ಲ ಒಂದು ರಿಜೆಕ್ಷನ್ ಬಂತು ಅಂದ್ರೆ ಮತ್ತೆ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಇದು ಮಾಡೋದು ಒಳ್ಳೇದು. ಸೊ ಮಾರ್ಕೆಟ್ ನಿಫ್ಟಿ ಇದು ಹೋಗುತ್ತೆ. ನಿಫ್ಟಿ ಬದಲು ಕ್ರೂಡ್ ಅಲ್ಲಿ ತುಂಬಾ ಜನ ಇದು ಮಾಡ್ತಾರೆ. ಸೊ ಹಾಗಾಗಿ ಒಂದು ಈ ವ್ಯತ್ಯಾಸಗಳು ಬರ್ತವೆ. ಸೊ ಹಾಗಾಗಿ ಒಂದು ನೋಡ್ಕೊಂಡು ಟ್ರೇಡ್ ಮಾಡಿ. ಎಸ್ಪೆಷಲಿ ಹೇಳ್ತೀನಿ ಯಾವ ಸೆಕ್ಟರ್ ನೋಡಿದ್ರೆ ಬೆಟರ್ ಅಂತ ಫೇರ್ ಆಗಿ ಈ ವೀಕಲ್ಲಿ. ನೆಕ್ಸ್ಟ್ ಬರೋದಾದ್ರೆ ಈ ವೀಕಲ್ಲಿ ಇಂಡೋಮಿಮ್ ಇದಿದೆ IPO. ಸೊ ಲಾಸ್ಟ್ ಡೇಟ್ ನಾಳೆ, ಮರಿದೆ ಮಿಸ್ ಮಾಡದೆ ಹಾಕೊಳ್ಳಿ. ಸೊ 38% ಇದೆ, ಕನಿಷ್ಠ ಒಂದು 16-17% ಅಂತೂ ಬರುತ್ತೆ. ಹೋಪ್ SBI ಹಾಕೊಂಡಿದ್ರೆ ಅನ್ಸುತ್ತೆ. ಸೊ ನನಗೊಂದು 13% ಏನೋ ಸಿಕ್ತು, ಕ್ಲೋಸ್ ಮಾಡ್ಕೊಂಡೆ ನಾನು, ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಲಿಲ್ಲ. ಸೊ ರಿವರ್ಸ್ ಮಾಡ್ಬಿಟ್ಟು ಕೂಡಲೇ ಕೊಟ್ಬಿಟ್ಟೆ ನಾನು. ಇನ್ನೂ ಬರುತ್ತೆ ಅಂತ ಕೂತ್ರೆ ಜಾಸ್ತಿ ಬರೋಲ್ಲ ಅದು. ಸೊ ಈ ವಾರದ್ದು ಹೋಗೋಕ್ ಮುಂಚೆ ಕಳೆದ ವಾರದ್ದು ಪರ್ಫಾರ್ಮೆನ್ಸ್ ತೋರಿಸ್ತೀನಿ ನೆಕ್ಸ್ಟ್. ಆಮೇಲೆ ಇದನ್ನು ಬರ್ತೀನಿ ನಾನು ಆಸ್ಟ್ರಾಲಜಿ ಆಸ್ಪೆಕ್ಟ್. ಸೊ ಕಳೆದ ವಾರದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ನೆಗೆಟಿವ್ ಇದೆಲ್ಲ ಕೊಟ್ಟಿದೆ. ನೆಗೆಟಿವ್ ತುಂಬಾ ಪರ್ಫಾರ್ಮ್ ಆಗಿತ್ತು, ನೆಗೆಟಿವ್ ಆಗಿ ತುಂಬಾ ಸ್ಟಾಕ್ಗಳು ಕೊಟ್ಟಿದೆ. ಕೆಲವು ಅಂತ ಮೂವ್ಮೆಂಟ್ ಕೊಡ್ಲಿಲ್ಲ ಕಂಪ್ಯಾರಿಟಿವ್ಲಿ. ಸೊ ಗ್ರೀನ್ ಅದಿದ್ದು ಒಂದೇ, ಇನ್ ಮಿಕ್ಕಿದ್ ರೆಡ್ ಎಲ್ಲ ಇದ್ದಿದ್ದು ಶಾರ್ಟ್ ಸೈಡ್ ಒಂದು ಒಳ್ಳೆ ದುಡ್ಡು ಕೊಟ್ಟಿದೆ. ತೀರಾ ಒಂದು ಕೆಟ್ಟದಂತಿಲ್ಲ. ಇವಾಗ 3% 4% ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 50% ತನಕ ಬಂದಿರುತ್ತೆ 4% ಆದ್ರೆ. ಸೊ ಹಾಗಾಗಿ ಈ ತರದ್ದು ಒಂದು ನೋಡ್ಕೊಂಡು ಇದು ಮಾಡ್ಬೇಕಾಗುತ್ತೆ. ಇನ್ನು ಈ ವೀಕಿನ ಸ್ಟಾಕ್ಸ್ಗಳು ಬರೋದಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಒಂದು ಸ್ಟೇಟ್ಮೆಂಟ್ ಅಂತ ಏನಿದೆ, ಫೈನಲ್ ಸೆಂಟಿಮೆಂಟ್ ಅಂತ ಅನ್ನೋದು 100% ಹಂಗೆ ಇರುತ್ತೆ ಅಂತಲ್ಲ. ಸೊ ನೀವು ಒಂದು ನೋಡ್ಕೊಂಡು ಇದು ಮಾಡ್ಬೇಕಾಗತ್ತೆ. ಸೊ ಬೇರಿಶ್ ಅಬೋ, ಬೇರಿಶ್ ಬಿಲೋ, ಬುಲಿಶ್ ಬಿಲೋ. ಸೊ ಇದನ್ನ ಹೈಡ್ ಮಾಡಬೇಕು. ಸೊ ಇದನ್ನ ಬೇಕಾಗಿಲ್ಲ ಜನರಲ್ ಆಗಿ. ಸೊ 23,897 ತನಕ ಬಂದು ಮತ್ತೆ ಇದಕ್ಕೆ ಹೋಗ್ಬೋದು. ಆಲ್ರೆಡಿ ಒಂದು ವೀಕ್ಲಿ ಇದರಲ್ಲಿ ಇದಾಗಿದೆ. ಸೊ ಅಲ್ಲಿಂದ ಒಂದು ಬೇರಿಶ್ ಸೈಡ್ ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ 700 ಆದ್ರೂ ಕೆಳಗಡೆ ಬರಬೇಕು. 700 ಬಂದ್ರೆ ಅಲ್ಲಿಂದ ಒಂದು 300-400 ಪಾಯಿಂಟ್ಸ್ ಕೆಳಗಡೆ ಹೋಗ್ಬಿಡುತ್ತೆ. ನೋಡ್ಬೇಕು ಎಲ್ಲಿ ತನಕ ಹೋಗುತ್ತೆ ಅಂತ. ಸೊ ಹಾಗಾಗಿ 100% ಈ ನಂಬರ್ಸ್ಗಳು ನೋಡಕ್ ಹೋಗ್ಬಿಡಿ. ಬಟ್ ಸ್ಟಾಕ್ಸ್ ನ ಮಾನಿಟರ್ ಮಾಡ್ಕೊಳ್ಳಿ. ಕೋಲ್ ಇಂಡಿಯಾ ಬಂದಿದೆ, ಕ್ಯುಮಿನ್ಸ್ ಇಂಡಿಯಾ ಬಂದಿದೆ, ಬ್ರಿಟಾನಿಯಾ, FMCG ಸ್ಟಾಕ್ಸ್ಗಳು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದು. ಲೋದಾ, ಪಾಲಿಕ್ಯಾಬ್, ವಾರಿ ಎನರ್ಜೀಸ್, ಡೆಲಿವರಿ, BSC, ಏಷ್ಯನ್ ಪೇಂಟ್ಸ್, CG ಪವರ್. ಸೊ ಇದು ಈ ವಾರದ ಸ್ಟಾಕ್ಸ್ಗಳು ರೆಕಮೆಂಡ್ ಮಾಡೋಂಥದ್ದು. ಸೊ ಸ್ಕ್ರೀನ್ ಶಾಟ್ ಇಟ್ಕೊಂಡು ವರ್ಕ್ ಮಾಡಿ. ಕೋಲ್ ಇಂಡಿಯಾ ಅದರಲ್ಲೂ ಶನಿ ಒಂದು ರೆಟ್ರೋ ಆಗಿರೋದ್ರಿಂದ ಸೊ ಇಲ್ಲೊಂದು ಸ್ವಲ್ಪ ಸಡನ್ ಮೂವ್ಮೆಂಟ್ ಬರ್ಬೋದು. ಸೊ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನು ಜ್ಯೋತಿಷ್ಯ ಭಾಗದ್ದು ಹೇಳ್ತಾ ಇದ್ದೆ ಬರ್ತೀನಿ ಅಂತ. ಸೊ ಯಾವುದೇ ಒಂದು ಇಲ್ಲಿ ಹೇಳುವಂಥದ್ದು 100% ನೀವು ಬೈ ಆರ್ ಸೆಲ್ ರೆಕಮೆಂಡೇಶನ್ ಅಲ್ಲ. ಸೊ ನೀವು ಒಂದು ಕೂಲಂಕುಷವಾಗಿ ಟೆಕ್ನಿಕಲ್ ಫಂಡಮೆಂಟಲ್ಸ್ ಅರ್ಥ ಮಾಡ್ಕೊಂಡು ನೀವು ಮುಂದಿನ ನಿರ್ಧಾರಗಳು ಮಾಡಬೇಕು. ಈ ವಾರದಲ್ಲಿ ಮುಖ್ಯವಾಗಿ ಕ್ರಿಟಿಕಲ್ ಏನಂದ್ರೆ 27ಕ್ಕೆ ಶನಿ ರೆಟ್ರೋ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಇದಾಗಿ ತೋರಿಸಿದ್ದೀನಿ ರೆಟ್ರೋ ಎಫೆಕ್ಟ್ಸ್ಗಳು ಹೆಂಗಿರುತ್ತೆ. ಸೊ ಡಿಸೈಡ್ ಮಾಡುತ್ತೆ ನೆಕ್ಸ್ಟ್ ಡಿಸೆಂಬರ್ 10 ತನಕ ಇಲ್ಲೇ ಮೀನ್ ರಾಶಿಲೇ ಇದ್ದು ಅದು ರೇವತಿ ನಕ್ಷತ್ರದಲ್ಲಿ ಇದಾಗ್ತಾ ಇರುವಂಥದ್ದು. ಸೊ ಮೀನ್ ರಾಶಿಯಲ್ಲೇ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಕೊಡ್ಬೋದು. ಸೊ ಫಾರಿನ್ ಆಸ್ಪೆಕ್ಟ್ಸ್ ಅಲ್ಲಿ ಸ್ವಲ್ಪ ರಿಲೇಷನ್ಗಳು ಹಾಳಾಗ್ಬೋದು ಇಂಡಿಯನ್ ಆಸ್ಪೆಕ್ಟ್ ಅಲ್ಲಿ. ಸೊ ಮತ್ತಷ್ಟು ಕೆಲವು ಕಂಟ್ರೀಸ್ ಜೊತೆ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ನೋಡ್ಬೇಕು ಹೆಂಗೆ ಎತ್ತ ಅಂತ. ಡೀಪ್ ಆಗಿ ನೋಡೋದಾದ್ರೆ ನೀವು ಸಪ್ರೇಟ್ಸ್ ಇದೆ ನೋಡ್ಬೇಕಾಗುತ್ತೆ. ಬಟ್ ಫೈನಾನ್ಷಿಯಲ್ ಆಸ್ಟ್ರಾಲಜಿ ಆಸ್ಪೆಕ್ಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳೋಣ. ಸೊ ಗುರುಪೂರ್ಣಿಮಾ ಇದೆ, ಸ್ವಲ್ಪ ಅವತ್ತೇ ಗ್ಯಾನ್ ಡೇಟ್ ಇದೆ ಕೂಡ ಅವತ್ತು. ಮಾರ್ಕೆಟ್ ಅವರ್ಸ್ ಅಲ್ಲಿ ಭದ್ರಾ ತಿಥಿ ಇಲ್ಲದೆ ಇದ್ರು ಭದ್ರಾ ದಿನ ಕೂಡ. ಮರ್ಕ್ಯೂರಿ ಒಂದ್ ಸ್ವಲ್ಪ ಎಫೆಕ್ಟ್ಸ್ ಇರುತ್ತೆ. ಮೊನ್ನೆ ತಾನೇ ರೆಟ್ರೋ ಚೇಂಜ್ ಆಯ್ತು, ಡೈರೆಕ್ಟ್ ಆಯ್ತು. ಸೊ ಹಾಗಾಗಿ ಒಂದ್ ಸ್ವಲ್ಪ ಒಂದು ನಾರ್ಮಲೈಸೇಷನ್ ಆಗಕ್ಕೆ ಒಂದು ಮೊನ್ನೆ ಲೆಕ್ಕದಲ್ಲಿ ತಗೊಂಡ್ರೆ ಒಂದು 5-6 ದಿವಸ ಇನ್ನೂ ಬೇಕಾಗುತ್ತೆ. ಸೊ ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತ. ಇನ್ನು ಜೂಪಿಟರ್ ಗುರು ಏನಿದೆ ಉಚ್ಚ ಸ್ಥಿತಿಯಲ್ಲಿ ಒಂದು ಕರ್ಕ ರಾಶಿಲೇ ಇರುವಂತದ್ರಿಂದ
ಸೊ ನೆಕ್ಸ್ಟ್ ಸೂರ್ಯನ ಮನೆಗೆ ಆಗಸ್ಟ್ ಅಲ್ಲಿ ಇದಕ್ಕೆ ಹೋಗ್ತಾನೆ. ಸೊ ಅದೆಲ್ಲ ಒಂದ್ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಇನ್ನ ಒಂದು ಎಫೆಕ್ಟ್ಸ್ಗಳು 27ಕ್ಕೆ ಒಂದು ಇದರಲ್ಲಿ ಸ್ವಲ್ಪ ಆ ಸೆಕ್ಟರ್ ಅಲ್ಲಿ ಹೊಡ್ತಾ ಬೀಳುತ್ತೆ ಅಥವಾ ಒಂದು ವೇರಿ ಇಡ್ತಾ ಕಾಣಿಸುತ್ತೆ ಸ್ಯಾಟರ್ನ್ ಇರೋದ್ರಿಂದ. ಮಂತ್ಲಿ ಎಕ್ಸ್ಪೈರಿ 28 ಇರೋದ್ರಿಂದ ಇವನ್ ಸ್ಟಾಕ್ಸ್ F&O ಏನೇ ಇರ್ಬೋದು ಎಲ್ಲ ಕಂಪ್ಲೀಟ್ ಮಂತ್ಲಿ. ಸೊ ರೋಲ್ ಓವರ್ ಎಲ್ಲ ಆಗ್ತವೆ, ಸ್ವಲ್ಪ ಇನ್ಪುಟ್ಸ್ಗಳು ಔಟ್ಫ್ಲೋಗಳು ವ್ಯತ್ಯಾಸಗಳು ಬರ್ತವೆ. ಸೊ ಹಾಗಾಗಿ ನೋಡ್ಕೊಂಡು ಇದು ಮಾಡಬೇಕು. ಭದ್ರಾ ತಿಥಿ ಇವತ್ತು 28ನೇ ತಾರೀಕು 6:20 ಹಂಗೆ ಪೋಸ್ಟ್ ಮಾರ್ಕೆಟ್ ಅವರ್ಸ್ ಅಲ್ಲಿ ಆಗೋದ್ರಿಂದ ಅದನ್ನ ಇನ್ವ್ಯಾಲಿಡ್ ಕನ್ಸಿಡರ್ ಆಗಿದೆ. ಸೊ ಹಾಗಾಗಿ ವ್ಯಾಲಿಡಿಟಿ ಅಂತ ಬೇಡ ಅದಕ್ಕೆ. ಇನ್ನು ಗುರುಪೂರ್ಣಿಮಾ ಒಂದು 29ನೇ ತಾರೀಕು ಆಗೋದ್ರಿಂದ ಅವತ್ತು ಪೂರ್ತಿ ಇರೋದ್ರಿಂದ ಅವತ್ತು ಸ್ವಲ್ಪ ವೋಲಟೈಲಿಟಿ ಜಾಸ್ತಿ ಇರ್ಬೋದು. ಸೊ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಇನ್ ಮಿಕ್ಕಿದೆಲ್ಲ ಹೇಳಿದೀನಿ. ಸೊ ಈ ಆಸ್ಪೆಕ್ಟ್ ಅಲ್ಲಿ ಒಂದು ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ನೋಡ್ಬೇಕಾಗತ್ತೆ, ಒಂದು ಸಣ್ಣ ಆಸ್ಪೆಕ್ಟ್ ಅಲ್ಲಿ. ಸೊ ಇನ್ನ ಮರ್ಕ್ಯುರಿ ಆಸ್ಪೆಕ್ಟ್ ಅಲ್ಲಿ ಸ್ವಲ್ಪ ನ್ಯೂಸ್ FMCG ಈ ತರದ್ದು. ಸೊ ಸೆಕ್ಟೋರಿಯಲ್ ವ್ಯೂ ಅಲ್ಲಿ ನೋಡೋದಾದ್ರೆ ಹೆಲ್ತ್ ಕೇರ್ ಫಾರ್ಮಾ ಈ ಸೆಕ್ಟರ್ ಅಲ್ಲಿ ನೋಡ್ಬೇಕಾಗುತ್ತೆ. ಗುರು ಒಂದು ಮೀನ್ಸ್ ಶುಕ್ರ ಬಂದ್ಬಿಟ್ಟು ಬುಧನ್ ಮನೆಯಲ್ಲಿ ಇರೋದ್ರಿಂದ, ಸೊ ಹಾಗೆ ಒಂದು ದೃಷ್ಟಿ ಇರೋದ್ರಿಂದ, ಸೊ ಫಾರಿನ್ ರಿಲೇಟೆಡ್ FI ಸ್ಟಾಕ್ಸ್ಗಳು, FI ಇನ್ಪುಟ್ಸ್ಗಳು, ಫಾರಿನ್ ಓನ್ಡ್ ಬ್ರ್ಯಾಂಡ್ಸ್, ಸೊ ಅದೆಲ್ಲ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. IT ಸರ್ವಿಸಸ್ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು, ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಮತ್ತೆ ನೋಡ್ಬೇಕಾಗತ್ತೆ. ಕ್ರೂಡ್ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದು ಏರಿಕೆ ಬರುತ್ತೆ. ಸೊ PSU ಬ್ಯಾಂಕು ಒಂದು ಹೋಪ್ಸ್ ಎಲ್ಲ ಕಳ್ಕೊಂತಾ ಇದೆ, ಸ್ವಲ್ಪ ನೋಡ್ಕೊಬೇಕಾಗತ್ತೆ. ನಾಳೆ ಒಂದು ಕೆನರಾ ಬ್ಯಾಂಕ್ ರಿಸಲ್ಟ್ ಇದೆ. ಸೊ IDFC AU ಸ್ಮಾಲ್ ಬ್ಯಾಂಕ್ ಎಲ್ಲ ಬಂದಿದೆ, ಚೆನ್ನಾಗಿದೆ ಕೂಡ. ಸೊ ನೋಡ್ಬೇಕು ಹೆಂಗೆ ಕೊಡ್ತವೆ ಬ್ಯಾಂಕ್ ನಿಫ್ಟಿ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಡಿಫೆನ್ಸಿವ್ ಮೋಡಲ್ಲಿ ಒಂದು ಹೋಗಿ FMCG ಇಂಥದ್ದೆಲ್ಲ ನೋಡಿ ಬೈ ಮಾಡಿ 27ಕ್ಕೆ. ಲಾಂಗ್ ಟರ್ಮ್ ಬೀಟಾ ಕ್ಯಾಪ್ ಸ್ಟಾಕ್ಸ್ಗಳು ನೋಡಿ. ಸೊ ಈ ಥರದೆಲ್ಲ ಒಂದು ನೋಡೋಕ್ಕೆ ಇದಾಗುತ್ತೆ. 100% ಇದೇ ಆಗಬೇಕು ಅಂತಲ್ಲ. ಸೊ ಡೈಲಿ ಒಂದು ಫೋರ್ಕಾಸ್ಟ್ ಪ್ರಕಾರ ಇಲ್ಲಿ ನಾವು ಮೀನ್ ರಾಶಿಲೇ ಇರೋದ್ರಿಂದ ಸ್ವಲ್ಪ ನೋಡಿ ವ್ಯತ್ಯಾಸ ಮಾಡಬೇಕು. ಸೊ ಒಂದು ಬಿಗ್ ಬೆನಿಫಿಟ್ಸ್, ಒಂದು ಬಿಗ್ ರಿಟರ್ನ್ ಸಿಗುತ್ತೆ ಅಂತ ಹೋಗ್ಲಿಕ್ಕೆ ಹೋದ್ರೆ ಆಪೋಸಿಟ್ ಅಲ್ಲೇ ಒಂದು ವ್ಯತ್ಯಾಸಗಳು ಬರ್ತವೆ. ಸೊ ಹಾಗೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಮಂತ್ಲಿ ಎಕ್ಸ್ಪೈರಿ ಒಂದು ಇದು ಇರುತ್ತೆ, ಇದೆಲ್ಲ ಒಂದು ವ್ಯತ್ಯಾಸಗಳು ಕೊಡ್ಬೋದು. ಸೊ ಉತ್ತರಾಷಾಢ ನಕ್ಷತ್ರದ ದಿವಸ ಒಂದು ಹುಣ್ಣಿಮೆ ಅನ್ನೋದ್ರಿಂದ, ಸೊ ಉತ್ತರಾಷಾಢದ ರಿಲೇಟೆಡ್ ನಕ್ಷತ್ರದ್ದು ಸ್ಟಾಕ್ಸ್ಗಳು ನೋಡ್ಬೇಕಾಗುತ್ತೆ. ಅಥವಾ ಒಂದು ಓನ್ ಪ್ಲಾನೆಟ್ ಏನಿದೆ ಅದ್ರದ್ದು ಮಾಡಿ ಗುರು ಗ್ರಹದ ರಿಲೇಟೆಡ್ ಮಾಡಿಕೊಂಡು ಒಳ್ಳೇದು. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದೆಲ್ಲ ಇದಾಗ್ತವೆ. ಸೊ ಸ್ಕ್ವೇರ್ ಆಫ್ ವೀಕ್ಲಿ ಇದಿರೋದನ್ನ ಸ್ವಲ್ಪ ಬಿಫೋರ್ ಮೂವ್ ಮಾಡೋದ್ರಿಂದ ಒಳ್ಳೇದು. ಇಲ್ಲ ಅಂದ್ರೆ ಸ್ವಲ್ಪ ವ್ಯತ್ಯಾಸಗಳು ಜಾಸ್ತಿ ಬರ್ತವೆ. ಹೊಸ ಪೊಸಿಷನ್ಗಳು ನೋಡ್ಕೊಂಡು ತಗೊಳ್ಳಿ, ಬೇಡವೇ ಬೇಡ ಅಂತಲ್ಲ. ಸೊ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ, ಹಳೇದ್ರಲ್ಲೇ ಮ್ಯಾನೇಜ್ ಮಾಡಕ್ ಟ್ರೈ ಮಾಡಿ ಆದಷ್ಟು. ಗುರುಪೂರ್ಣಿಮಾ ಫುಲ್ ಭದ್ರಾ ಎಂಡಲ್ ಇದೆ. ಸೊ ಫುಲ್ ಎಫೆಕ್ಟ್ ಭದ್ರಾದಿರಲ್ಲ. ಸೊ ಹಾಗಾಗಿ ಒಂದು ಎಸ್ಪೆಷಲಿ ಒಂದು ಗುರುಗಳು ಆಶೀರ್ವಾದ ಪಡೆದು ಮುಂದಿನ ನಿರ್ಧಾರಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಗುರುಪೂರ್ಣಿಮಾ ಅವತ್ತು ಇದರಿಂದ ಫುಲ್ ಇರುತ್ತೆ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನೋಡೋಕೆ ಹೂಡಿಕೆ ಮಾಡಿ, ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ಗಳು ಹುಡುಕಿ, ತೀರಾ ಒಂದು ಕೆಟ್ಟ ಸ್ಟಾಕ್ಸ್ ಬೇಡ, ಇಂಡಿಕೇಟರ್ಗಳು ಯೂಸ್ ಮಾಡ್ಕೊಂಡು ಮಾಡೋದು ಒಳ್ಳೇದು. ಸೊ ನಕ್ಷತ್ರ ಒಂದು ಕೃಷ್ಣ ಪ್ರತಿಪದ್ ನಡೀತಾ ಇರುತ್ತೆ ಇಲ್ಲಿ 30ಕ್ಕೆ. ಸೊ ಹಾಗಾಗಿ ಶ್ರವಣ ಅಂತ ಇದು, ಕೆಲವರು ಶ್ರವಣ ಅಂತಿರ್ತಾರೆ, ಕೆಲವರು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕೆಲವರಿಗೆ ಅದು ಆಯಾ ಭಾಗದಲ್ಲಿ ಒಂದು ಕೊಡ್ತಂತ ವಿಚಾರಗಳು, ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಅದು ತಕ್ಕನಾಗಿ ಒಂದು ಸ್ವಲ್ಪ ಮೂಮೆಂಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಮೊಮೆಂಟಮ್ ಸಿಗ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಒಂದು ಲೋ ಟಚ್ ಆಗ್ತಿದ್ದಂಗೆ ಒಂದು ರಿವರ್ಸಲ್ ಬರುತ್ತೆ, ನೋಡೋಣ ಹೆಂಗ್ ಹೋಗುತ್ತೆ ಅಂತ. ಸೊ ಸಪೋರ್ಟ್ ಅಂತೂ 23,533 ರೇಂಜ್, 575 ರೇಂಜ್ ಅಲ್ಲಿ ಇದೆ. ರೆಸಿಸ್ಟೆನ್ಸ್ ಮೇಲ್ಗಡೆ 23,900 ತನಕ ಹೋಗೋದೇ ಇಲ್ಲ. 900 ಎಲ್ಲ ಹೋಗ್ಬಿಟ್ರೆ 921 ಎಲ್ಲ ಹೋದ್ರೆ 960 ಅದ್ರ ಮೇಲೂ ಹೋಗ್ಬಿಡುತ್ತೆ. ಆಮೇಲೆ 24,200 ಈ ಥರದ್ದೆಲ್ಲ ಆಗುತ್ತೆ. ನ್ಯೂಟ್ರಲ್ ಟು ಬುಲ್ಲಿಶ್ ರೇಂಜ್ ಇದ್ರೂ ಬೇರಿಶ್ ಸೈಡ್ ಸೆಂಟಿಮೆಂಟ್ ಬರ್ಬೋದು. ಸೊ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ. ಇನ್ನು 31ಕ್ಕೆ ನೋಡೋದಾದ್ರೆ ಮಂತ್ಲಿ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಒಂದು ರಾಹು ರಿಲೇಟೆಡ್ ಸ್ಟಾಕ್ಸ್ಗಳು ಸ್ವಲ್ಪ ಕೊಡ್ಬೋದು. ಸೊ ಹಾಗಾಗಿ ಒಂದು ಇದು ಮಾಡ್ಬೋದು. ಗ್ಯಾನ್ ಬೇಸಿಸ್ ನೋಡೋದಾದ್ರೆ ಸಪೋರ್ಟ್ 459 ಈ ಥರದ್ದೆಲ್ಲ ಬರ್ತವೆ. ಗ್ಯಾನ್ ಬೇಸ್ಡ್ ಆನ್ ಸ್ಕ್ವೇರ್ ಆಫ್ 9. ಸೊ ಇದು ತೀರಾ ಒಂದು 100% ವರ್ಕ್ ಆಗ್ಬೇಕು ಅಂತಲ್ಲ, ಬಟ್ ಒಂದು ಫೇರ್ ಆಗಿ ಒಂದು ವರ್ಕ್ ಆಗುತ್ತೆ. ಸೊ ಮಾರ್ಕ್ ಮಾಡ್ಕೊಳ್ಳಿ ಈ ಲೈನ್ಸ್ಗಳು, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ಗಳು.
ಇದ್ರ ತಕ್ಕನಾಗೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿಗೆ ಸ್ಕ್ವೇರ್ ಆಫ್ 9 ಬೇಸ್ಡ್ ಒಂದು ಟೆಂಪ್ಲೇಟ್ ಇಂಡಿಕೇಟರ್ ಮಾಡ್ಕೊಬೋದು ನೀವು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಒಂದು ಮಾರ್ಕ್ ಮಾಡ್ಕೊಂಡು ವ್ಯಾಲ್ಯೂಸ್ಗಳನ್ನ ಹಾಕೊಂಡು ಟ್ರೇಡ್ ತಗೊಬೇಕಾಗುತ್ತೆ. ವೀಕ್ಲಿ ರೆಫರೆನ್ಸ್ ಬುಲಿಶ್ ಬೆರಿಶ್ ಆಲ್ಮೋಸ್ಟ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ಆಗಿ ಬೆರಿಶ್ ಆಗಿ ಹೋಗ್ಬಿಟ್ಟಿದೆ. ಸೊ ಮತ್ತೆ ರಿವರ್ಸಲ್ ಬಂದು 24,000 ಎಲ್ಲ ಕ್ರಾಸ್ ಆದ್ರೆ ಒಂದು ಬುಲಿಶ್ ಸೆಂಟಿಮೆಂಟ್ ಕ್ರಿಯೇಟ್ ಆಗ್ಬೋದು ನಿಫ್ಟಿಲಿ. ಬ್ಯಾಂಕ್ ನಿಫ್ಟಿನೂ ಹೊರತಲ್ಲ, ಅದು ನೋಡ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಇನ್ನು ಹೆಲ್ತ್ ಕೇರು ಸ್ವಲ್ಪ ಬುಲ್ಲಿಶ್ ಇರಬೇಕಾಗುತ್ತೆ. ITES ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗಬೇಕು. ಶಿಪ್ಪಿಂಗ್ ಆಯಿಲ್ ಇದೆಲ್ಲ ಒಂದು ಬುಲ್ಲಿಶ್ ಸೆಂಟಿಮೆಂಟ್ ಇರುತ್ತೆ. ಬ್ಯಾಂಕಿಂಗು ನ್ಯೂಟ್ರಲ್ ಟು ಬುಲ್ಲಿಶ್ ಅಂತ ಹೇಳ್ತಿದ್ದೀನಿ, ಬಟ್ ಬೇರೆ ಸೈಡ್ ಹೋಗೋದಕ್ಕೆ ಸಾಧ್ಯತೆ ಜಾಸ್ತಿ ಇದೆ. FMCG ಒಂದು ನ್ಯೂಟ್ರಲ್ ಟು ಬುಲ್ಲಿಶ್ ಹೋಗ್ತಾ ಇದೆ. ಆಟೋ ಸೆಕ್ಟರ್ ಕಾಶನ್ ಆಗಿರ್ಬೇಕು. ಮೀಡಿಯಂ ಇದೂ ಸಹಿತ ಒಂದು ಬುಲ್ಲಿಶ್ ಸೈಡ್ ಹೋಗ್ತಾ ಇದೆ. ಸೊ ರಿಯಲ್ ಎಸ್ಟೇಟ್ ಕಾಶಿಯಸ್ ಆಗಿರ್ಬೇಕು. ಮೆಟಲ್ ಮೈನಿಂಗ್ ನ್ಯೂಟ್ರಲ್, ಒಂದು ಹೋಗಂಗೂ ಇಲ್ಲ ಕೆಳಗೆ ಬರೋಂಗೂ ಇಲ್ಲ, ಒಂದು ವ್ಯತ್ಯಾಸದಲ್ಲಿ ಮಧ್ಯದಲ್ಲಿ ಕೂತಿದೆ. ಇನ್ನು ಲಕ್ಸುರಿ ಪ್ರಾಡಕ್ಟ್ಸ್ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಮತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ಸು ಒಂದು ನೋಡಿಕೊಂಡು ಅದ್ರ ತಕ್ಕನಾಗೆ ವ್ಯವಹಾರಗಳು ಮಾಡಬೇಕಾಗುತ್ತೆ. ಸೊ ಮುಖ್ಯವಾಗಿ ಸಮರೈಸ್ ಮಾಡೋದಾದ್ರೆ ಒಂದು ಕಾಶಿಯಸ್ ಆಗಿರುವಂಥ ವೀಕ್ ಇದೆ. ಸೊ ನಾಳೆದು 27ದ್ದು ಹೈ ಅಂಡ್ ಲೋ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕಪಲ್ ಆಫ್ ಡೇಸ್ಗೆ. ಹಾಗಾಗಿ ಒಂದು ಡಿಸೈಡ್ ಮಾಡಿ ಇದನ್ನ ರೀಟೆಸ್ಟ್ ಅಲ್ಲಿ ಎಂಟ್ರಿ ಕೊಡ್ತೀರಾ, ಹೆಂಗ್ ಮಾಡ್ತೀರಾ ನೋಡಿ ಇದು ಮಾಡಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು. ಇನ್ನು ನಕ್ಷತ್ರ ರೂಲ್ಡ್ ಮಾರ್ಸ್ ಇದಾಗಿರೋದ್ರಿಂದ ಆಪರ್ಚುನಿಟಿ ಒಂದು ಥರ್ಸ್ಡೇ ದಿವಸ PUC ಮೀಡಿಯಾ ಮೆಟಲ್ ರಿಲೇಟೆಡ್ ಸಿಗ್ಬೋದು. ಸೊ ಆಯಿಲ್ ಅಂಡ್ ಗ್ಯಾಸಸ್ ಮೇನ್ ಆಗಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಈ ವಾರದ್ದು ವಿಶ್ಲೇಷಣೆ. ಸೊ ಮತ್ತೆ ಭೇಟಿ ಆಗ್ತೀನಿ, ಹೊಸ ವಿಷಯಗಳು ಕೊಡ್ತೀನಿ. ಸೊ ಆದಷ್ಟು ನೀವು ಮೆಸೇಜ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹೊಸ ಫ್ರೆಂಡ್ಸ್ನ ಆ್ಯಡ್ ಮಾಡಿ. ಮುಂಚೆನೇ ಹೇಳಿದೆ, ಇಂಡಿಕೇಟರ್ ಏನಾದ್ರು ಬೇಕಿದ್ರೆ ನಾನು ಹಿಂದೆ ಯಾವ ಇಂಡಿಕೇಟ್ರು ಏನಕ್ಕೆ ಬೇಕು ಒಂದು ಮೇಲ್ ಹಾಕ್ಬಿಡಿ. ಇನ್ ಕೇಸ್ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ರೆಸ್ಪಾಂಡ್ ಮಾಡ್ತೀನಿ. ಮೇಲಾಗಿ ಒಂದು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ನ ಸೇರಿಸಿದ್ದೀರಾ ಅಂತ ಒಂದು ಪ್ರೂಫ್ ಕಳಿಸ್ಕೊಡಿ, ಸ್ಕ್ರೀನ್ಶಾಟ್ನ. ಅದಕ್ಕೆ ತಕ್ಕನಾಗಿ ನಾನು ವ್ಯವಸ್ಥೆ ಮಾಡ್ತೀನಿ. ಸೊ ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.